ನಾವು ಆದಿ ಸುಬ್ರಹ್ಮಣ್ಯ ಹೋಗಬೇಕು. ಅದಾದಮೇಲೆ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಅಂದರೆ ಮೇನ್ ಟೆಂಪಲ್ಗೆ ಬರ್ತೀವಿ. ಇವತ್ತು ಸಂಡೇ, ಸೊ ಸ್ವಲ್ಪ ಲೈಟಾಗಿ ರಶ್ ಇದೆ. ಬರಬೇಕೊಂದು 20 to half an hour ಆಗಿತ್ತು. ಇವಳು ಏನು ಅಂದ್ಕೊಂಡಿದ್ದಾಳೆ ಅಂದರೆ ನಾನು ಇವಳನ್ನು ಬಿಟ್ಟು ನಾನು ಮನೆಗೆ ಹೋದೆ. ಅಷ್ಟು ಮೋಯೆ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಾರ್ತಿಕ್ ಶು ವ್ಲಾಗ್ಸ್. ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಿ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂತಂದರೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ನಮ್ಮ ಮನೆಯಿಂದ ಒಂದು 3/4 ಗಂಟೆ ಇದೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ಸೊ ನಾವು ಇವತ್ತು ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀವಿ. ಹೇಗಿರುತ್ತೆ ವ್ಲಾಗ್ ಅಂತ ನೋಡ್ಕೊಂಡು ಹೋಗೋಣ ಬನ್ನಿ. ಕಂಬ ಎಲ್ಲ ಬಿದ್ದಿದೆ. ನೆನ್ನೆ ಇಲ್ಲಿ ಊರಲ್ಲಿ ಹೆವಿ ಮಳೆ ಇತ್ತು, ಅಂದರೆ ಸುಬ್ರಹ್ಮಣ್ಯ ಸೈಡ್ ಜಾಸ್ತಿ ಮಳೆ ಇತ್ತು ಅನ್ಕೋತೀನಿ. ನಮ್ಮ ಕಡೆ ಫುಲ್ ಸಿಡಿಲು ಎಲ್ಲ ಇತ್ತು. ಸೊ ಇವತ್ತು ಮಳೆ ಎಲ್ಲ ಬಿದ್ದಿದೆ. ಅದಕ್ಕೆ ಲೈಟ್ ಕಂಬ ಮರ ಎಲ್ಲ ಬಿದ್ದಿದೆ ನೋಡಿ. ನಾವು ಆಲ್ಮೋಸ್ಟ್ ರೀಚ್ ಆಗ್ತಾ ಬಂದ್ವಿ. ಇವಾಗ ಕುಲ್ಕುಂದ ರೀಚ್ ಆಗ್ಲಿಕ್ಕೆ ಆಯಿತು. ನೋಡಿ ಅಲ್ಲಿ ಮೇಲೆ ಸೀನ್ ನೋಡಿ, ಇವಾಗ ಸೀನರಿ ಹೇಗಿರುತ್ತೆ. ಫುಲ್ ಬೆಟ್ಟ, ಫಸ್ಟ್ ಬೆಟ್ಟ ಫುಲ್ ಒಂದು ಸ್ವಲ್ಪ ಫೇಡು, ಅದರ ಕೆಳಗಡೆ ಒಂದು ಸ್ವಲ್ಪ ಕಮ್ಮಿ ಫೇಡು, ಲಾಸ್ಟ್ ಫುಲ್ ಇದಾಗಿದೆ. ಇವಾಗ ಕುಮಾರಧಾರ ಬಂತು ನೋಡಿ. ಇದೆಲ್ಲ ಮೊದಲು ನಾವು ಸಣ್ಣ ವಯಸ್ಸಲ್ಲಿ ಬರ್ಬೇಕಾರೆಲ್ಲ ಡೌನಲ್ಲಿ ಇತ್ತು. ಇವಾಗ ಎತ್ತರ ಮಾಡಿದ್ದಾರೆ ಬ್ರಿಡ್ಜ್ ಎಲ್ಲ. ಅಲ್ಲ ನೋಡಿ, ಅಲ್ಲಿ ಸ್ನಾನಘಟ್ಟ ಇದೆ ಈ ಕಡೆ ಸೈಡು. ಸ್ಟ್ರೈಟ್ ಹೋದರೆ ನಮಗೆ ಎಂಟ್ರಿ. ಬಂತು ಸುಬ್ರಹ್ಮಣ್ಯ. ನಾವಿಲ್ಲಿ ರೀಚ್ ಆದ್ವಿ ಈಗ ಸುಬ್ರಹ್ಮಣ್ಯ. ಇಲ್ಲಿ ಪಾರ್ಕಿಂಗ್ ಮಾಡಿದ್ದೀವಿ. ಇವಾಗ ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಫಸ್ಟಿಗೆ ನಾವು ಆದಿ ಸುಬ್ರಹ್ಮಣ್ಯ ಹೋಗಬೇಕು. ಅದಾದಮೇಲೆ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಅಂದರೆ ಮೇನ್ ಟೆಂಪಲ್ಗೆ ಬರ್ತೀವಿ. ಇವತ್ತು ಸಂಡೇ, ಸೊ ಸ್ವಲ್ಪ ಲೈಟಾಗಿ ರಶ್ ಇದೆ. ಸೊ ಇವಾಗ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿ ಇಷ್ಟಿದೆ, ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾವಿವಾಗ ಫಸ್ಟ್ ಆದಿ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ಅಮ್ಮ ಹೇಳಿದರು ನೀವು ಫಸ್ಟ್ ಆದಿ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕು, ಅದಾದಮೇಲೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಂತ. ಅಂದರೆ ಆ್ಯಕ್ಚುಲಿ ನಾವು ಮೊದಲಿಂದನೂ ಅದೇ ಥರ ಮಾಡ್ತಾ ಬರೋದು. ಫಸ್ಟಿಗೆ ಆದಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತೀವಿ. ಸೊ ಸೇಮ್ ಆ್ಯಸ್ ಯೂಶ್ವಲ್ ಅದೇ ಥರ ಫಾಲೋ ಮಾಡಬೇಕು. ಏನು ಹೇಳ್ತಾ ಇದ್ದೀವಿ ನೋಡಿ, ಎಷ್ಟು ದೊಡ್ಡ ಬಸವ. ಇದು ಕೆಂಪು ಡ್ರೆಸ್ ಪಾಡ್ದಾರು. ನಾವು ಆದಿ ಸುಬ್ರಹ್ಮಣ್ಯ ಬಂದಿದ್ದೀವಿ. ಒಳಗಡೆ ನಾವು ವಿಡಿಯೋ ಮಾಡೋಕ್ಕಾಗಲ್ಲ, ಇಲ್ಲೂ ಇದಿರುತ್ತೆ, ರೆಸ್ಟ್ರಿಕ್ಷನ್ಸು ಇರುತ್ತೆ. ನಿಮ್ಮನ್ನು ಹುಡುಕುದಲ್ಲಿ ಎಲ್ಲಿ ಹೋಗಿದ್ದಾರೆ ಅಂತ. ನೀವು ಬಂದು ಇಲ್ಲಿ ಕೂತದ? ಆದಿ ಸುಬ್ರಹ್ಮಣ್ಯದಲ್ಲಿ ಇವಾಗ ದರ್ಶನ ಆಯಿತು. ಇವಾಗ ಮೇಯ್ನ್ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ವಿ. ಮೇನ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಇವಾಗ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಮೇನ್ ಟೆಂಪಲ್ಗೆ ಬಂದ್ವಿ.
ಸ್ವಲ್ಪ ರಶ್ ಇದೆ ಇವಾಗ. ಆವಾಗಕ್ಕಿಂತ ಜಾಸ್ತಿ ಇದೆ ಇವಾಗ. ಸ್ವಲ್ಪ 10 ಗಂಟೆ ಏನೋ ಆಯಿತು. ಸೊ ಇವಾಗ ರಶ್ ಇದೆ ಸ್ವಲ್ಪ. ಈಗ ಎಂಟ್ರಿ ಆಗ್ತಾ ಇದ್ದೇವೆ ದೇವಸ್ಥಾನ ಒಳಗಡೆ. ಫೋಟೋಸು ವೀಡಿಯೋಸ್ ಎಲ್ಲ ಇದೆಯಾ ಅಂತ ಗೊತ್ತಿಲ್ಲ, ಬಟ್ ಆದಷ್ಟು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಮಾತ್ರ ಮಾಡ್ತೀನಿ ನಾನು. ದೇವರ ದರ್ಶನ ಆಯಿತು ಇವತ್ತು. ಆ್ಯಕ್ಚುಲಿ ನಾವು ಬೇಗ ಬಂದಿದ್ದೀವಿ ಕಾರಣ ಇವತ್ತು ಬೇಗ ದರ್ಶನ ಆಯಿತು. ಅಂದರೆ ಮೂವಿಂಗ್ ಇತ್ತು, ರಶ್ ಇದ್ರು. ಇವಾಗ 11:30 ಮೇಲೆ ಬಂದರೆ 1 ಗಂಟೆಯಲ್ಲಿ ದರ್ಶನ ಇರಲ್ಲ, ಸೊ ಲೇಟ್ ಆಗ್ಬೋದು. ಅದಕ್ಕೆ ನಾವು ಬೇಗ ಬಂದಿದ್ವಿ. ಸೊ ನಮ್ಮ ದರ್ಶನ ಇವಾಗ ಬೇಗ ಆಯಿತು. ಇಲ್ಲಿ ಕೂತಿದ್ದಾರೆ, ಅವರಿಗೆ ಸ್ವಲ್ಪ ಸುಸ್ತಾಗ್ತಿದೆ ಅಂತೆ, ಅದಕ್ಕೆ ಇಲ್ಲಿ ಕೂತಿದ್ದಾರೆ. ಮತ್ತು ಏನಕ್ಕೆ ಇಲ್ಲಿ ಕೂತೆ ಅಂತ ಕೇಳಿದ್ರೆ ಸ್ವಲ್ಪ ನೆಲ ಎಲ್ಲ ನೋಡೋಕ್ಕೆ ಚೆನ್ನಾಗಿತ್ತು, ಇಷ್ಟ ಅನಿಸ್ತು, ಅದಕ್ಕೆ ಸ್ವಲ್ಪ ಕೂತೆ ಅಂತಂದಳು. ಬಟ್ ದೇವಸ್ಥಾನ ಬಂದಾಗ ನಾವು ಸ್ವಲ್ಪ ಕೂತು ಹೋಗ್ಬೇಕು ಅಂತಲೂ ಇರುತ್ತೆ, ಸೊ ಅದಕ್ಕೆ ಕೂತಿದ್ದೀವಿ ಇಲ್ಲಿ. ಬಚ್ಚಿದೆ, ಸುಸ್ತಾಗ್ತದ ಈ ನೆಲ ನೋಡಿ ಎಷ್ಟು ಚೆನ್ನಾಗಿದೆ. ಯಾವುದೇ ಮಾರ್ಬಲ್, ಯಾವುದೇ ಟೈಲ್ಸ್ ಬಂದ್ರೂ ಈ ದೇವಸ್ಥಾನದಲ್ಲಿರೋ ಈ ಕಲ್ಲು ಇದೆಯಲ್ಲ, ಇದ್ರಲ್ಲಿ ನಡೆಯೋದು, ಇದರಲ್ಲಿ ಇದಾಗೋದು, ನಡ್ಕೊಂಡು ಹೋದಾಗ ಮತ್ತು ಕೂತಾಗ ಎಲ್ಲ ಆಗುವಂಥ ಫೀಲಿಂಗೇ ಬೇರೆ ಇರುತ್ತೆ. ಏನೋ ಒಂಥರ ಖುಷಿ ಇರುತ್ತೆ, ಏನೋ ಒಂದು ಎನರ್ಜಿ ಇರುತ್ತೆ. ಸೊ ಇಲ್ಲಿ ಕಾಲಿಟ್ಟಾಗಲೇ ಒಂಥರ, ಅಂದರೆ ಇಂಥ ಕಲ್ಲು ದೇವಸ್ಥಾನದ ಒಳಗಡೆ ಕಲ್ಲು ಹಾಕಿರ್ತಾರೆ. ಸೊ ಅಲ್ಲಿ ಕಾಲಿಟ್ಟಾಗಲೇ ಒಂಥರ ಖುಷಿ ಅನಿಸುತ್ತೆ, ಒಂಥರ ಎನರ್ಜಿ ಅನಿಸುತ್ತೆ. ಇದು ಇತ್ತೀಚೆಗೆ ದೇವಸ್ಥಾನದ ಭಕ್ತರೊಬ್ಬರು ದಾನಿಯಾಗಿ ಕೊಟ್ಟಿರುವಂಥ ಬೆಳ್ಳಿ ರಥ ಇದು. ನಾನಿವಾಗ ಪ್ರಸಾದಕ್ಕೆ ರಶೀದಿ ಮಾಡಲಿಕ್ಕೆ ಸೇವಾ ಕೌಂಟ್ರಿಗೆ ಬಂದಿದ್ದೇನೆ. ಆಲ್ಮೋಸ್ಟ್ 20 ಮಿನಿಟ್ಸ್ ಮೇಲಾಯಿತು. ಇನ್ನೂ ಸಹ ರಿಸಿಪ್ಟ್ ತೊಗೊಳ್ಲಿಕ್ಕೆ ಆಗಲಿಲ್ಲ. ಅಲ್ಲಿ ಕಾಯ್ತಾ ಇರಬೇಕು. ಪ್ರಸಾದ ತಗೊಂಡು ಇವಾಗ ಹೊರಡ್ತಾ ಇದ್ದೀವಿ. ಇವಾಗ ದರ್ಶನ ಆಯಿತು. ದರ್ಶನ ಆಗಿ ಇವಾಗ ಪ್ರಸಾದ ಎಲ್ಲ ತೊಗೊಂಡು ಹೊರಗಡೆ ಬಂದ್ವಿ. ಇವಳು ಆ್ಯಕ್ಚುಲಿ ನಾನು ಪ್ರಸಾದ ಟಿಕೆಟ್ ಮಾಡಲಿಕ್ಕೆ ಅಲ್ಲಿ ಹೊರಗಡೆ ಬಂದಿದ್ದೆ. ನಾನು ಅಲ್ಲಿ ಫುಲ್ಲು ರಶ್ ಇತ್ತು. ಪ್ರಸಾದ ಟಿಕೆಟ್ ಮಾಡಬೇಕಾದ್ರೆ ಫುಲ್ ರಶ್ ಇತ್ತು. ನಾನು ಬರಬೇಕೊಂದು 20 to half an hour ಆಗಿತ್ತು. ಇವಳು ಏನು ಅಂದ್ಕೊಂಡಿದ್ದಾಳೆ ಅಂದರೆ, ನಾನು ಇವಳನ್ನು ಬಿಟ್ಟು ನಾನು ಮನೆಗೆ ಹೋದೆ, ಮರ್ತೋಗಿ ಮನೆಗೆ ಹೋಗಿದ್ದೇನೆ ಅಂತ ಅಂದ್ಕೊಂಡು ಅವಳು ಹೊರಡಲಿಕ್ಕೆ ರೆಡಿಯಾಗಿದ್ಲಂತೆ. ಮೊಬೈಲ್ ಬೇರೆ ಇರಲಿಲ್ಲ, ಬಟ್ ನನ್ನ ನಂಬರ್ಸ್ ಅವ್ರಿಗೆ ಕರೆಕ್ಟಾಗಿ ಗೊತ್ತಿರಲಿಲ್ಲ ಅಂತ ಬಾಯಿಪಾಠ ಹುಡುಕಿ ಎದುರಿಕೆಯಲ್ಲಿ ಬಾಯಿಪಾಠ ಮಾಡಿ ಇವಾಗ ನಂಬರ್ ಬಂತಂತೆ, ಇವಾಗ ನೆನಪು ಬಂತಂತೆ. ಇವಾಗ ಸ್ವಲ್ಪ ಬಿಸಿಲು ಬಂದಿದೆ, ಬಿಸಿಲಿದೆ. ಲೇಟಾಗಿ ಬಂದರೆ ಬಿಸಿಲಿರುತ್ತೆ, ಸೊ ಅದಕ್ಕೆ ಬೇಗ ಬಂದಿದ್ವಿ. ಇವಾಗ ಸ್ವಲ್ಪ ಬಿಸಿಲು ಹೊಡಿತಾ ಇದೆ. ಸೊ 11 ಗಂಟೆ ಆಯಿತು ಇವಾಗ. ಆಯಿತು, ದರ್ಶನ ಎಲ್ಲ ಆಯಿತು, ಇನ್ನು ಹೊರಡಬೇಕು. ಇವೇ ಹಸಿ ಹೋಗ್ತದೆ ನಿಮಗೆ? ಫುಲ್ ಜಾರ್ ಸೋಡಾ ಬೇಕಂತ ಈಗ ಇನ್ನು ಹುಡ್ಕೊಂಡು ಹೋಗ್ಬೇಕು ಫುಲ್ ಜಾರ್ ಸೋಡಾ ಎಲ್ಲಿ ಇರ್ತದೆ ಅಂತ. ಇವಾಗ ಮಳೆ ಸ್ಟಾರ್ಟ್ ಆಗಿದೆಲ್ಲ, ಫುಲ್ ಜಾರ್ ಸೋಡಾ ಇರಲ್ಲ ಇವಾಗ. ಅಷ್ಟು ಮೋಯೆ ಹಿರೇ ಬೇಡ, ಕುಕುಂಬರ್ ಬಿಡ್ಚು ಒಂದೊಂದು ಯಾವ. ನಾವಿವಾಗ ಹೊರಟ್ವಿ, ಕಾರ್ ಪಾರ್ಕಿಂಗ್ ಅಂತ ಹೋಗ್ತಾ ಇದ್ವಿ. ಅದೆಂತ ಬಿಡಿಯ ಅಲ್ಲಿ ಪೆತ್ತೆಲ್ಲ ಬರ್ತದೆ. ಕಾರಲ್ಲಿ ಉಂಟು, ನಮ್ಮ ಕಾರಲ್ಲಿ ಉಂಟು. ಯಾನು ಕುಡಂಜಿ ಮಂತೆ ಗೊತ್ತುಂಡ. ನಾನೇನು ಅಂದ್ಕೊಂಡೆ ಅಂದರೆ, ಇಫ್ ಇನ್ ಕೇಸ್ ಬಂದಿಲ್ಲ ಅಂದರೆ ಇನ್ನು 15 ಮಿನಿಟ್ಸ್ ಕಾರ್ ಪಾರ್ಕಿಂಗ್ ಹತ್ರ ಹೋಗಿ ಕಾರ್ ಹತ್ರ ನಿಂತ್ಕೊತೀವಿ ಇದ್ದಿದ್ರೆ. ನಮ್ಮ ಕಾರ್ ಕಾಣಿಸ್ತಾ ಇಲ್ಲ, ಎಲ್ಲೋಗಿದೆ? ಕಾರ್ ಉಂಟು, ಕಾರ್ ಎಲ್ಲಿ ನಿಲ್ಲಿಸ್ತೀವಿ ಅಂತಾನೆ ಕಾಣಿಸ್ತಾ ಇಲ್ಲ ಇವಾಗ. ಓ ಇದೆ ನಮ್ಮ ಕಾರು. ಅಷ್ಟಿಗೆ ಒಂದ್ಸಲ ಮಿನಿ ಹಾರ್ಟ್ ಅಟ್ಯಾಕ್ ಆಯ್ತಂತೆ. ಇವಳು ಏನಾದರೂ ಅವಾಗ ಬರ್ತಿದ್ರೆ ಪಕ್ಕ ಎಲ್ಲೆಲ್ಲ ಸುತ್ಕೊಂಡು ಬರ್ತಾ ಇದ್ಲು. ಪಂಚ್ ಕಿಸ್ಸಿಂಗ್ ನೋಡಿ, ಸೇಮ್ ಕಲರ್, ಇದು ಸೇಮ್ ಕಲರ್.
ಪಚ ಪಚ ತಿಂತಿದ್ದಾಳೆ ದನ ತಿಂದಾಗೆ. ಆಯ್ತು, ಇನ್ನು ಹೊರಡೋದು ನಾವು. ಇದು ಹೋಗ್ಬೇಕಾದ್ರೆ ಫುಲ್ಜರ್ ಸೋಡಾ ಎಲ್ಲಿ ಸಿಗ್ತದೆ ಅಂತ ಹುಡುಕ್ಬೇಕು ಇವಾಗ. ಫುಲ್ಜರ್ ಸೋಡಾ ಬೇಕಲ್ದೆ ಅದು ಸಹ ಸಿಗಲಿಲ್ಲ ಅಂದರೆ ಮೊಯೆ ಆ್ಯಕ್ಚುಲಿ ಬರ್ಬೇಕಾದ್ರೆ ಒಂದು ಫುಲ್ಜರ್ ಸೋಡಾ ಶಾಪ್ ನೋಡ್ಕೊಂಡು ಬಂದಿದ್ದಾಳೆ, ಅಲ್ಲಿ ಹೋಗ್ಬೇಕು ಇವಾಗ. ಬೆಳಿಗ್ಗೆದು ಹಾಗೆ ಇತ್ತು, ಇನ್ನೂ ಸಹ ಹಾಗೆ ಇದೆ. ಒಂದು ಚೂರು ಅದು ಇದು ಮಾಡಿಲ್ಲ, ವರ್ಕ್ ಮಾಡಿಲ್ಲ. ಇಲ್ಲಿ ಸಹ ಹಾಗೆ ಇದೆ ನೋಡಿ, ಮರ ಎಲ್ಲ ನೆನ್ನೆ ಮಳೆ ಗಾಳಿ ಮಳೆಗೆ ಬಿದ್ದಿರೋದೇನು ಇನ್ನೂ ಸಹ ತೆಗ್ದಿಲ್ಲ. ಎಷ್ಟು ಕೇರ್ಲೆಸ್ ನೋಡಿ. ಆ್ಯಕ್ಚುಲಿ ಕೆಳಗಡೆಯಿಂದ ಇತ್ತು ರೋಡು, ಅವಾಗ ಚೆನ್ನಾಗಿರೋದು, ಸೀನ್ ಎಲ್ಲ ಚೆನ್ನಾಗಿತ್ತು. ಕೆಳಗಡೆ ಒಂದು ಸೇತುವೆ ಇದೆ ಹಳೆಯದು, ಅಲ್ಲಿ ಕೆಳಗಡೆ ನೀರು ಬರುತ್ತೆ, ಅದು ಚೆನ್ನಾಗಿತ್ತು. ನಿಲ್ಸೆಲ್ಲ ನೀರು ಹತ್ರ ಹೋಗೋದೆಲ್ಲ ಚೆನ್ನಾಗಿತ್ತು. ಬಟ್ ಇವಾಗ ಇದನ್ನ ಎತ್ತರ ಮಾಡಿದ್ದಾರೆ, ಯಾಕಂದರೆ ಮಳೆಗಾಲದಲ್ಲಿ ಅಲ್ಲಿ ನೀರು ಬರುತ್ತೆ, ಸೊ ವೆಹಿಕಲ್ಸ್ ಎಲ್ಲ ಹೋಗೋಕ್ಕಾಗಲ್ಲ, ಫುಲ್ ಬ್ಲಾಕ್ ಆಗುತ್ತೆ ಅಂತ ಅಲ್ಲಿ ಇವಾಗ ಎತ್ತರ ಮಾಡ್ತಾ ಇದ್ದಾರೆ. ಇವಾಗ ಫುಲ್ಜರ್ ಸೋಡಾ ಕೊಡಲಿಕ್ಕೆ ಬಂದ್ವಿ. ಆವಾಗಲೇ ಒಳಗಡೆ ಬಂದು ಕೂತಿದ್ದಾರೆ ಫುಲ್ಜರ್ ಸೋಡಾ ಕೊಡಲಿಕ್ಕೆ. ಪ್ರಿಪೇರ್ ಇನ್ನೂ ಸಹ ಆಗಬೇಕಷ್ಟೇ, ಅಷ್ಟೊತ್ತಿಗೆ ಬಂದಿದ್ದು ಕೂತಿದ್ದಾರೆ. ಸೋಡಾ ಬಂತು. ತಗೊಂಡತಾ? ಆಯ್ತು, ಇಲ್ಲಿ ಫುಲ್ಜರ್ ಸೋಡಾ ಕುಡ್ದಾಯ್ತು. ಹೇಗಿತ್ತು ಫುಲ್ಜರ್ ಸೋಡಾ? ಸೂಪರ್, ಇಡೀ ಮೂಕಕ್ಕೆ ಆಯಿತು. ಆಯ್ತು, ಇನ್ನು ಹೊರಡೋದು, ನಿಮ್ಮ ಮನೆಗೆ ಹೊರಡ್ಬೇಕು ಇವಾಗ. ಗೈಸ್, ಇವಾಗ ಮನೆಗೆ ಬಂದ್ವಿ, ರೀಚ್ ಆದ್ವಿ ನಾವು. ಆಯಿತು, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ ಒತ್ತೋದಕ್ಕೆ ಮರಿಬೇಡಿ. ಥ್ಯಾಂಕ್ ಯು.